ಡಾಕ್ಟರ್ ರಾಜ್ಕುಮಾರ್ ಅವರು ಗಾನಗಂಧರ್ವ, ನಟ ಸಾರ್ವಭೌಮ, ಕನ್ನಡದ ಕಲಾರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಮಸ್ತ ಜನತೆಗೆ ಶುಭಾಶಯಗಳು. ರಾಜ್ಕುಮಾರ್ ಬರೀ ಒಬ್ಬ ನಟನಾಗಿರ್ಲಿಲ್ಲ, ಆ ವ್ಯಕ್ತಿ ಮಾಡಿದಂತ ಇವತ್ತು ರಾಜ್ಕುಮಾರ್ನ ಅಭಿನಯ ಸತ್ತಿಲ್ಲ. ರಾಜ್ಕುಮಾರ್ ಅವರ ನಮ್ಮ ಜೊತೆಲಿ ಇಲ್ದಲೇ ಇರ್ಬೋದು, ಆದ್ರೆ ರಾಜ್ಕುಮಾರ್ ಈ ಒಂದು ನಾಡಿಗೆ, ಈ ಒಂದು ರಾಷ್ಟ್ರಕ್ಕೆ, ಈ ಒಂದು ನಮ್ಮ ಭಾಷೆಗೆ, ನಮ್ಮ ಚಲನಚಿತ್ರಕ್ಕೆ ಮಾಡಿದಂತಹ ಸರಳತೆ, ಸಜ್ಜನಿಕೆ, ಮಾನವೀಯತೆ, ಮತ್ತೆ ಈ ಸಮಾಜದಲ್ಲಿ ಹಲವಾರು ರೀತಿಯಂತ ಭಕ್ತ ಕನಕದಾಸ, ಗಂಧದ ಗುಡಿ, ಬಡವರ ಬಂಧು, ಭಕ್ತ ಪ್ರಹ್ಲಾದ, ಹಾಗೆ ಸತ್ಯ ಹರಿಶ್ಚಂದ್ರ, ಈ ರೀತಿ ಹಲವಾರು ರೀತಿಯಂತ ಸಮಾಜದಲ್ಲಿ ಏನು ನಾವು ಇವತ್ತು ಬದುಕ್ತಾ ಇದ್ದೀವಿ, ಬದುಕಲ್ಲಿ ಕಂಡಂತ ಸವಾಲುಗಳನ್ನ ಯಾವ ರೀತಿ ಎದುರಿಸಬಹುದು, ನಮ್ಮ ಕುಟುಂಬಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಒಂದು ಆಡಳಿತಗಳನ್ನ ಯಾವ ರೀತಿ, ಒಂದು ರಾಜ್ಯಭಾರವನ್ನ ಒಂದು ಮಂತ್ರೋದಯವಾಗಿ, ಒಂದು ಬಸವಣ್ಣನ ಅಭಿನಯವನ್ನ ಯಾವ ರೀತಿ ಮಾಡಬಹುದು, ಈ ರೀತಿ ಹಲವಾರು ಒಂದು ಜನಮಾನಸದಲ್ಲಿ ಹೆಸರಾಗಿ ಉಳಿದಿರುವಂತ ಒಂದು ಧೀಮಂತ ವ್ಯಕ್ತಿ ಎಂದು ತಪ್ಪಾಗಲಾರದು. ಅಂತಹ ಒಂದು ಮಹಾನ್ ಚೇತನ ವ್ಯಕ್ತಿಯನ್ನ ಜನ್ಮದಿನವನ್ನ ನಮ್ಮ 59ನೇ ವಾರದ ಪ್ರತಿ ಗುರುವಾರ ಸಂಜೀವ್ ಲಡ್ಡು ಕೊಡ್ತಾ ಇದ್ದು. ಆದ್ರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗುರುವಾರ ಒಂದ್ ದಿವಸ ಇದನ್ನ ಮಾಡಿ ಶುಕ್ರವಾರ ನಾವು ಕೊಡ್ತಾ ಇದೀವಿ. ಕ್ಷಮೆ ಇರಲಿ. ಈ ಒಂದು ಏನು ಸಂಜೀವಿ ಲಡ್ಡುವನ್ನು ವಿಚಾರವನ್ನ ನಾವು ಇದೇ ಒಂದು ಪಾರ್ಕ್ ನಲ್ಲಿ ಈ ಹಿಂದೆ 50ನೇ ವಾರದ ಒಂದು ಅದ್ದೂರಿಯಾದಂತ ಹಿಂದೂ ಸಮಾವೇಶದ ಜೊತೆ ಸಂಜೀವಿನ ಲಡ್ಡು ವಿತರಣೆ ಕಾರ್ಯಕ್ರಮ ಮಾಡಿದ್ದು. ಅವತ್ತು ಹಲವಾರು ವಿಘ್ನಗಳು ನಮ್ಗೆ ಅನುಮತಿಯನ್ನ ರದ್ದುಗೊಳಿಸೋದು, ಮತ್ತೆ ಸರ್ಕಾರಿ ಅಧಿಕಾರಿಗಳಿಂದ ಮತ್ತೆ ಪೊಲೀಸ್ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತ ನಿರ್ಬಂಧಗಳು ಬಂದಿದ್ದು. ಅದು ಹಲವಾರು ಕಾರಣದ ವ್ಯಕ್ತಿಗಳು ಇದಕ್ಕೆ ತಡೆಯನ್ನು ಸಹ ಮಾಡ್ತಿದ್ರು. ಆದ್ರೂ ನಾವು ಅವತ್ತು ಕಾರ್ಯಕ್ರಮ ಮಾಡಿದ್ದು. ಬಟ್ ಇವತ್ತು ನಮ್ಮ ಸಂಸ್ಥೆ ಎಲ್ಲ ಅನುಮತಿಯನ್ನ, ತೋಟಗಾರಿಕಾ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರ ಅನುಮತಿಯನ್ನ ಪಡೆದು ಅರ್ಥಗರ್ಭಿತವಾಗಿ ಒಂದು ಏನು ಈ ಒಂದು ವಿಚಾರ ಯಾಕಪ್ಪ ಹೇಳಿದೆ ಅಂತಂದ್ರೆ, ಯಾವತ್ತು ನಿಸ್ವಾರ್ಥವಾಗಿ ಒಂದು ಸಮಾಜ ಸೇವೆಯನ್ನ ಮಾಡಕ್ ಹೊರಟಾಗ ವಿಘ್ನಗಳು ಪ್ರಾರಂಭದಲ್ಲಾಗ್ಬೋದು, ಆದ್ರೆ ಯಾವಾಗ್ಲೂ ಸತ್ಯನೇ ಗೆಲ್ಲದು, ನ್ಯಾಯನೇ ಗೆಲ್ಲದು, ಧರ್ಮನೇ ಗೆಲ್ಲದು ಅನ್ನೋ ಒಂದು ವಿಚಾರ ಇವತ್ತಿಗೆ ನಮ್ಮೆಲ್ಲರೂ ಮುಂದೆ ಕಾಣ್ತಾ ಇದೆ. ಅದೇ ವಿಶ್ವಾಸದಿಂದ ನಾವು ಇವತ್ತು ಸಂಜೀವಿ ಲಡ್ಡುವನ್ನ 59ನೇ ವಾರದ ಸಂಜೀವಿ ಲಡ್ಡುವನ್ನ 1,500ಕ್ಕೂ ಹೆಚ್ಚು ಲಡ್ಡುಗಳನ್ನ ವಿತರಿಸಿ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೇಕ್ ಅನ್ನ ಎಲ್ರಿಗೂ ವಿತರಣೆ ಮಾಡಿ ಶುಭಾಶಯವನ್ನ ಹಂಚಿಕೊಂಡು ಸಿಹಿಯನ್ನ ಹಂಚಿ ರಾಜ್ಕುಮಾರ್ ಅವರ ಎಲ್ಲ ಅವರು ಹಿಂದೆ ಅಭಿನಯಿಸಿದಂತ ಈ ನಾಡಿಗೆ, ಈ ಭಾಷೆಗೆ ಕೊಟ್ಟಂತಹ ಏನು ಅವರ ಕೊಡುಗೆಗಳನ್ನ ನಾವೆಲ್ಲರೂ ಸ್ಮರಿಸ್ಕೊಳ್ತಾ ಅವರ ಫ್ಯಾಮಿಲಿಗೆ, ಅವರ ಕುಟುಂಬಕ್ಕೆ ಯಾವಾಗ್ಲೂ ದೇವರು ಒಳ್ಳೇದ್ ಮಾಡ್ಲಿ. ಇಂಥ ಒಂದು ಮಹಾನ್ ವ್ಯಕ್ತಿಯನ್ನ ನಾವು ಇಂಥ ಮಹಾನ್ ವ್ಯಕ್ತಿಯ ಇಂಥ ಕಾಲದಲ್ಲಿ ನಾವೆಲ್ಲರೂ ಇದ್ದವನ್ನದನ್ನ ಯಾವಾಗಲೂ ನೆನಪಿಸಿಕೊಳ್ಳೋಣ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು 2681 ಪುನೀತ್ ರವರ 5 ಇಂಚಿನ ಕಂಚಿ ಪ್ರತಿಮೆಗಳನ್ನ ವಿತರಣೆ ಮಾಡಿದ್ದಾರೆ. ಕಲಾ ತಂಡಗಳಿಗೆ, ಅಭಿಮಾನಿ ಬಳಗಕ್ಕೆ, ಹಲವಾರು ಸಂಘ ಸಂಸ್ಥೆಗಳಿಗೆ ವಿತರಣೆ ಮಾಡಿದ್ದಾರೆ. ಅವರು ಕಾರ್ಯ ಇನ್ನೆಷ್ಟು ಹೆಚ್ಚಿಗೆ ಆಗ್ಲಿ, ಯಶಸ್ಸನ್ನ ಕೊಳ್ಳಿ, ದೇವರು ಒಳ್ಳೇದ್ ಮಾಡ್ಲಿ, ಅವರ ಯಾವಾಗ್ಲೂ ಅವ್ರು ಮಾಡಂತ ಕೆಲಸಗಳು ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ ಅಂತ ಅವ್ರಿಗೆ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಕೊಡ್ತೇನೆ ಸರ್. ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಇನ್ನೇನು ಹೇಳೋಂಗಿಲ್ಲ. ಮಾತ್ರ ರಿಯಲಿ ಗ್ರೇಟ್ ಪರ್ಸನ್. ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಅವ್ರು ಏನಾದ್ರು ಒಂದು ಅಭಿನಯ ಮಾಡಿದ್ರೆ ಒಂದು ಪಿಕ್ಚರ್ ಅಲ್ಲಿ ಅದನ್ನ ನಾವು ಆಗ್ಬೇಕು ಅನ್ನೋದು ಒಂದು ಎಲ್ರ ಮನಸ್ಸಲ್ಲಿ ಇರುತ್ತೆ. ಆ ರೀತಿ ಒಂದು ಪಿಕ್ಚರ್ಗಳು ಬರ್ತಾ ಇದ್ವು. ಆಮೇಲೆ ಇವತ್ತೊಂದ್ ದಿವಸ ನಾವು ಡ್ರಗ್ಸ್ಗೆ ಎಷ್ಟು ಓಡಾಡ್ತಿದ್ವಿ, ಅವತ್ತೊಂದ್ ದಿವಸನೇ ಅವ್ರು ಡ್ರಗ್ಸ್ ತೋರಿಸ್ಬಿಟ್ಟಿದ್ದಾರೆ. ಅವತ್ತೊಂದ್ ದಿವಸನೇ ಎಚ್ಚೆತ್ಕೊಂಡಿದ್ರೆ ಇವತ್ತೊಂದ್ ದಿವಸ ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ. ಸುಮಾರು ಕಲ್ತ್ಕೊಳ್ಳೋ ಅಂತದ್ದಿದೆ. ಏನೋ ಅವ್ರು ನಡೆದಂತ ದಾರಿಯಲ್ಲಿ ನಾವು ಕೂಡ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿರುವಂತ ದಾರಿಗಳಲ್ಲಿ ನಾವು ಕೂಡ ನಡೀತಾ ಇದೀವಿ. ಅದ್ರಲ್ಲೂ ಇವರೆಲ್ಲ ಮಾಡ್ತಿರೋದು ನೋಡೋದು ನಂಗೆ ತುಂಬಾ ಖುಷಿಯಾಗಿ ನಾನು ಇನ್ನೂ ಏನಾದ್ರು ಮಾಡ್ಬೇಕು ಅನಿಸ್ತಾನೆ ಇರುತ್ತೆ. ಅವ್ರಿಗೂ ಕೂಡ ದೇವರು ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿಡ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 59ನೇ ವಾರದಿಂದ ನಿರಂತರವಾಗಿ ಆರೋಗ್ಯವರ್ಧಕ ಉಚಿತವಾಗಿ ವಿತರಣೆ ಮಾಡ್ತಾವ್ರೆ. ಆದರೆ ಸಮಾಜ ಸೇವಕ ರವಿಕುಮಾರ್ ಬಗ್ಗೆ ಏನಂತಾರೆ ಸರ್? ಇವೆಲ್ಲ ಗ್ರೇಟ್ ಸರ್. ಅದು ದೇವರು ಕೊಟ್ಟಿರ್ತಾರೆ, ಏನೋ ಮಾಡಿಸ್ತಾ ಇದಾರೆ ಅವ್ರ ಕೈಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅವರು. ಅದು ಆರೋಗ್ಯ ಬಗ್ಗೆ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಕಾಳಜಿ ಇಟ್ಕೊಂಡಿರ್ತಾರೆ ಇವರು ಜನರ ಬಗ್ಗೆ ಅನ್ನೋದು ಇದ್ರಲ್ಲಿ ತೋರಿಸುತ್ತೆ. ಅದು ಆಗ್ಲಿ ಸರ್, ಇನ್ನೂ ಒಳ್ಳೆ ಮಾಡಿ ಸರ್. ನಾವು ಕೂಡ ಸೇರಿ ನಿಮ್ಗೆ ಏನೇನ್ ಮಾಡ್ಬೇಕು ಜೊತೆ ಸೇರಿ ಮಾಡೋಣ ಸರ್. ಥ್ಯಾಂಕ್ ಯು ಸರ್.